ಸಮಾಜದಲ್ಲಿ ಏನಾಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಜನರ ಮನಸ್ಥಿತಿ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ ಅತ್ಯಾಚಾರ ಪ್ರಕರಣಗಳು, ಮತ್ತೊಂದು ಕಡೆ ಭೀಕರ ಕೊಲೆಗೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೊಂದು ಘಟನೆ ನಡೆದು ಹೋಗಿದೆ. ಮಂಚಕ್ಕೆ ಬರೋದಕ್ಕೆ ನಿರಾಕರಿಸಿದ ಪತ್ನಿಯ ಹೆಣ ಕೆಡವಿದ್ದಾನೆ ಗಂಡ. ಗದ್ದೆಯಲ್ಲಿ ಪತ್ನಿಯ ಶವ ಬಿಸಾಕಿ ಪತಿ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದಂತೆ. ಮಹಿಳೆಯ ಮಿಸ್ಸಿಂಗ್ ಪ್ರಕರಣವನ್ನ ಸವದತ್ತಿ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ದಿವಾನ್ ಸಾಬ್ ಕಗದಾಳದಿಂದ ಪತ್ನಿಯ ಬರ್ಬರ ಹತ್ಯೆಯಾಗಿದೆ. 25 ವರ್ಷದ ಗಾವಲಬಿ ಕಗದಾಳ ಮೃತ ದುರ್ದೈವಿ ಅಂತ ಗುರುತಿಸಿದ್ದಾರೆ ಪೊಲೀಸರು. ದಿವಾನ್ ಸಾಬ್ ಸೇರಿ 7 ಜನ ಕುಟುಂಬಸ್ಥರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ದಿವಾನ್ ಸಾಬ್ ಸಹೋದರ ಹಜರತ್, ರಫೀಕ್, ತಂದೆ ಕಾಜಿ ಸಾಬ್, ತಾಯಿ ಬೇಬಿ ಜಾನ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸರು. ಮಂಚಕ್ಕೆ ಹೆಂಡತಿ ಬರೋದಕ್ಕೆ ನಿರಾಕರಿಸಿರುವ ಕಾರಣ ಗಂಡ ಆ ಹೆಂಡತಿಯ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ. ಕೊಲೆ ಮಾಡಿ ಜಮೀನಲ್ಲಿ ಬಿಸಾಕಿ ಈತ ಆರಾಮಾಗಿ ಓಡಾಡ್ಕೊಂಡಿದ್ದಂತೆ. ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆ ಮಾಡಿದ ಪತಿಯಲ್ಲ ಆತನ ಕುಟುಂಬಸ್ಥರ ವಿರುದ್ಧ ಕೂಡ ಎಫ್ಐಆರ್ ದಾಖಲಿಸಿ 5ರನ್ನ ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಎತ್ತ ಸಾಕ್ತಾ ಇದೆ ಸಮಾಜ, ಮನಸ್ಥಿತಿ ಯಾವ ಕಡೆ ಸಾಕ್ತಾ ಇದೆ ಜನರದ್ದು ಅಂತ. ತಾನು ಕಟ್ಕೊಂಡಂತ ಹೆಂಡತಿ ಮಂಚಕ್ಕೆ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಕೆಯ ಕಥೆಯನ್ನ ಮುಗಿಸ್ತಾನೆ ಅಂದ್ರೆ ಯಾವ ರೀತಿಯ ಮನಸ್ಥಿತಿ ಇರಬಹುದು ಈತನದ್ದು. ಶವ ಬಿಸಾಕಿ ಆ ನಂತರ ಈತ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ, ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದ ಅಂದ್ರೆ ಎಂತಹ ಮನಸ್ಥಿತಿ ಈತನದ್ದು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಬರೀ ಪತಿಯಲ್ಲ, ಆತನ ಕುಟುಂಬಸ್ಥರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಯಾಕಂದ್ರೆ ಮೃತ ಆ ಯುವತಿನ ಅಥವಾ ಆ ಗೃಹಿಣಿಯ ಕುಟುಂಬಸ್ಥರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಆ ಇಡೀ ಕುಟುಂಬಸ್ಥರ ಮೇಲೆ ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕಳೆದ 28ನೇ ತಾರೀಕು ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕಾರವಾಗಿ ನಮ್ಮ ಮುನವಳ್ಳಿ ಪೊಲೀಸ್ ಉಪಠಾಣೆಗೆ ಈ ದಿವಾನ್ ಸಾಬ್ ಅನ್ನಂಥವನು ನನ್ನ ಹೆಂಡತಿ ಮನೆಯಿಂದ ನೈಟಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಯಾರ ಜೊತೆನೋ ಅಂತ ಹೇಳಿ ಹೇಳ್ತಾನೆ. ಆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕಾಣೆಯಾದಂಥ ಮಹಿಳೆಯ ತಂದೆ ತಾಯಿಯವರಿಗೆ ಮಾಹಿತಿಯನ್ನು ಮುಟ್ಟಿಸಿದಾಗ ಅವರು ತಕ್ಷಣ ನಮ್ಮ ಸವದತ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಈ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಹುಡುಕ್ತಾ ಇರ್ತಾರೆ. ಆದರೆ ದುರದೃಷ್ಟವಶಾತ್ ಮೊನ್ನೆ ದಿವಸ ನಮಗೆ ಆ ಮಹಿಳೆಯ ಶವ ಈ ಎಲ್ಲಿಂದ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಮೀನಿನ ಕಬ್ಬಿನ ಇದರಲ್ಲಿ ಎಸೆದು ಹೋಗಿರ್ತಾರೆ. ಕಾಣೆಯಾಗಿರ್ತಕ್ಕಂಥದ್ದು ಸವದತ್ತಿ ತಾಲೂಕಿನ ಹಿರೂರು ಗ್ರಾಮದಿಂದ. ತದನಂತರ ನಮ್ಮ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ. ಈಗಾಗಲೇ ನಮಗೆ ಕೆಲವೊಂದು ಅಂಶಗಳ ಮೇಲೆ, ಮಹಿಳೆಯ ಗಂಡನ ಮೇಲೆ ಕೆಲವೊಂದಿಷ್ಟು ಸಂಶಯ ಇರ್ತವೆ. ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ. ರಾಜೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ? ಜಸ್ಟ್ ಮಂಚಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಆಕೆ ಕಥೆ ಮುಗಿಸಿದ್ದ, ಬೇರೆ ಏನಾದ್ರೂ ಕೌಟುಂಬಿಕ ಕಲಹ ಇತ್ತಾ? ಎಕ್ಸಾಕ್ಟ್ಲಿ ಹೆಂಗ್ ಸಾಗ್ತಾ ಇದೆ ಪೊಲೀಸರ ತನಿಖೆ? ಎಸ್ ಸರ್, ಸುದ್ದಿ ಏನಂತಂದ್ರೆ ಮೇ 25ರಂದು ಈ ಘಟನೆ ನಡೆತಕ್ಕಂಥದ್ದು. ಏನು ಮೊದಲಿಗೆ ಏನಂತಂದ್ರೆ ಮಂಚಕ್ಕೆ ಏನು ಪತಿ ಕರೀತಾನ, ಆ ಸಂದರ್ಭದಲ್ಲಿ ನಿರಾಕರಿಸುವ ಸಂದರ್ಭದಲ್ಲಿ ಆಕೆಗೆ ಎದೆ ಭಾಗಕ್ಕೆ ಸಾಕಷ್ಟು ಗುದ್ದಿರ ಪರಿಣಾಮ ಸ್ಥಳದಲ್ಲಿ ಆಕೆ ಕುಸಿದು ಸಾವನ್ನಪ್ಪುತ್ತಾಳೆ. ನಂತರ ಕುಟುಂಬಸ್ಥರು ಎಲ್ಲರೂ ಸೇರಿ ಹೋಗಿ ಏನಂತಂದ್ರೆ ಆಕೆಯ ಶವವನ್ನ ಗದ್ದೆಯಲ್ಲಿ ಹೋಗಿ ಎಸೆದು ಬಂದಿರ್ತಾರೆ. ನಂತರ ಏನು ಮೃತ ಮಹಿಳೆಯ ಪೋಷಕರು ಏನಂತಂದ್ರೆ ಯಾವಾಗ ಆಕೆಗೆ
ಕಾಲನ್ನ ಮಾಡ್ತಾರೆ. ಕಾಲವಂತ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಲನ್ನ ಪಿಕ್ ಮಾಡದ ಸಂದರ್ಭದಲ್ಲಿ ಅನುಮಾನಗೊಂಡಂತ ಪೋಷಕರು ಬಂದು ಏನು ಸವದತ್ತಿ ಪೊಲೀಸ್ ಠಾಣೆಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡಂತ ಸವದತ್ತಿ ಪೊಲೀಸರು ನಂತರ ತನಿಖೆಗಳಿತಾರೆ. ತನಿಖೆಗಿಂತ ಸಂದರ್ಭದಲ್ಲಿ ಆಕೆಯ ಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈಗ ಸತ್ಯ ಎಲ್ಲ ಕೂಡ ಬಯಲಾಗಿದೆ. ಯಾವಾಗ ಆಕಿ ಮಂಚಕ್ಕೆ ಏನೋ ಕರೆದಾಗ ಒಪ್ಪಿರ್ಲಿಲ್ಲ ಆಗ ಈ ಕೃತ್ಯ ನಡೆತಕ್ಕಂಥದ್ದು. ಕಳೆದ ಏನು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕೂಡ ಊರಿಗೆ ಹೋಗಿರ್ತಾಳೆ. ಅಂದ್ರೆ ಆಕೆ ಊರು ಏನಂತಂದ್ರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರು ಗ್ರಾಮಕ್ಕೆ ಹೋಗಿರ್ತಾಳ. ಆ ಸಂದರ್ಭದಲ್ಲಿ ಏನು ಈತ ದಾವಲ್ ಸಾಬ್ ತಾನೆ, ಈತ ಏನಂತಂದ್ರೆ ಆಕೆಯ ಏನು ತಾಯಿಯನ್ನ ನಿಂದಿರ್ಸುತ್ತಾನೆ. ಈ ಸಂದರ್ಭದಲ್ಲಿ ತಾಯಿಯನ್ನ ನಿಂದಿರ್ಸಿರ್ತಾನೆ. ಹೀಗಾಗಿ ನೀನು ನನ್ನ ತಾಯಿಯನ್ನು ನಿಂದಿರ್ತಿ, ಹಾಗಾಗಿ ನೀನ್ ಕರೆದ್ರೆ ನಾನು ಬರೋದಿಲ್ಲ, ನೀನ್ ಯಾವಾಗ ಬಂದ್ರೆ ನಾನು ಕರೆದ್ರೆ ಬರೋಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಜಗಳ ಕೂಡ ಆಗಿರ್ತದೆ. ರಾಜಿ ಪಂಚಾಯತಿ ಆಗು ಕೂಡ ಆಗಿರ್ತದೆ. ಯಾವಾಗ ಏನಂತಂದ್ರೆ ಮಂಚಕ್ಕೆ ಕರೆದಂತ ಸಂದರ್ಭದಲ್ಲಿ ಕೂಡ ಈ ವಿಷಯ ಪ್ರಸ್ತಾಪ ಆಗುತ್ತೆ. ನೀನು ನನ್ನ ತಾಯಿಯನ್ನ ಸಾಕಷ್ಟು ಬೈದಿದ್ಯಾ, ಅವಾಚ್ಯ ಸಂಬಂಧಗಳಿಂದ ನಿಂದಿಸಿದ್ಯಾ, ಹಾಗಾಗಿ ನೀ ಕರೆದ್ರೆ ನಾನು ಯಾವುದೇ ರೀತಿ ನಿನಗೆ ಸಹಕಾರ ನೀಡಲ್ಲ ಅಂತ ಹೇಳಿ ಈ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ಕುಪಿತಗೊಂಡಂತ ಗಂಡ ಏನಂತಂದ್ರೆ ಆಕೆ ಮೇಲೆ ಹಲ್ಲೆಯನ್ನ ಮಾಡಿ ಆಕೆಯನ್ನ ಕೊಲೆಯನ್ನ ಮಾಡಿರ್ತಾನೆ. ತದನಂತರ ಇದನ್ನ ಏನು ಕೊಲೆ ಮಾಡಿ ರಾಜಾರೋಷವಾಗಿ ಅಡ್ಡಾಡ್ತಿರ್ತಾನೆ. ಆದ್ರೆ ಯಾವುದೇ ರೀತಿ ಪ್ರಕರಣ ಏನು ಪೊಲೀಸರಿಗೆ ಸದ್ಯ ಪ್ರಕರಣವನ್ನ ಭೇದಿಸಿ ಈಗ ಸದ್ಯ ಆರೋಪಿಗಳನ್ನ ಏನು ಬಂಧನವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.